ನಂಗಲಿ ಗ್ರಾಮದ ಹೆಸರಾಂತ ದರ್ಗಾ. ಈ ದರ್ಗಾದ 57ನೇದಲ್ಲ 67ನೇ ಉರುಸು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಂತಹ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉರುಸು ಕಾರ್ಯಕ್ರಮ ಎಂದರೆ ಇದು ಬರೀ ಮುಸ್ಲಿಂ ಬಾಂಧವರದ್ದು ಮಾತ್ರ ಕಾರ್ಯಕ್ರಮ ಅಲ್ಲ, ಎಲ್ಲ ಹಿಂದೂ ಮತ್ತು ಎಲ್ಲ ಧರ್ಮಗಳನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಮಾಡುವಂತ ಒಂದು ಅದ್ಭುತವಾದ ಇದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮುಖಂಡರಿಗೂ ನಾನು ನಮಸ್ಕಾರ ಮಾಡುತ್ತಾ ಕೃತಜ್ಞತೆ ಸಲ್ಲಿಸಿ ಧನ್ಯವಾದ ಕೂಡ ಹೇಳ್ತೀನಿ. ಇದೇ ರೀತಿ ಒಂದು 106 ವರ್ಷಗಳಿಂದ ನಾವು ಅಣ್ಣ ತಮ್ಮಂದ್ರ ಥರ ಬದುಕೊಂಡು ಬಂದಿದ್ದೀವಿ. ನಾವು ನೀವು ಬೇರೆ ಅಲ್ಲ, ಎಲ್ಲ ನಮ್ಮವರೇ ಅಂತ ಹೇಳಿ ನಾವು 106 ವರ್ಷಗಳಿಂದ ಜೊತೆಯಲ್ಲಿ ಬಾಳಿದ್ದೀವಿ. ಆದರೆ ಕೆಲವು ವರ್ಷಗಳಿಂದ ನಮ್ಮನ್ನು ಬೇರೆ ಮಾಡುವಂಥ ಶಕ್ತಿಗಳು ಭಾರತದಲ್ಲಿ ತಲೆ ಎತ್ತಿವೆ. ಅದರ ವಿರುದ್ಧ ನಾವು ಸಂಘಟಿತವಾಗಿ ಹೋರಾಡಬೇಕಾಗಿದೆ. ಈಗಾಗಲೇ ನೀವು ನೋಡಿದ್ದೀರಾ, ದೇಶ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಹೇಗಿತ್ತು, ಈ 11 ವರ್ಷಗಳಲ್ಲಿ BJPಯವರ ದುರಾಡಳಿತದಿಂದ ಹಾಗಾಗಿದೆ. ನಮ್ಮನ್ನು ಒಡೆಯುವಂಥ ಒಂದು ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಮಟ್ಟಿಗೆ ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದು ನಮ್ಮ ಬೇಜವಾಬ್ದಾರಿತನದಿಂದ ನಾವೇ ಅವಕಾಶ ಮಾಡಿಕೊಟ್ಟಿರೋದು ಅವ್ರಿಗೆ. ಅವ್ರು ಇವತ್ತಿನ ಪ್ರಯತ್ನ ಅಲ್ಲ, 70 ವರ್ಷಗಳಿಂದ RSS ಯಾವಾಗ ಫಾರ್ಮ್ ಆಯ್ತು ಅವತ್ತಿಂದನೂ ಅವರು ಈ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಮೊದಲು ಅವರು ಬರೀ ಬ್ರಾಹ್ಮಣರನ್ನು ಸೇರಿಕೊಂಡು ಸಂಘಟನೆ ಮಾಡಿದ್ರು, ಸಕ್ಸಸ್ ಆಗಲಿಲ್ಲ. ಲಿಂಗಾಯತರು ಸೇರ್ಕೊಂಡ್ರು, ಮತ್ತೆ ಅಪ್ಪರ್ ಕಾಸ್ಟ್ ಅವ್ರು ಸೇರಿಸ್ಕೊಂಡ್ರು, ಆಮೇಲೆ ಬ್ಯಾಕ್ವರ್ಡ್ ಅವ್ರನ್ನ ಸೇರಿಸ್ಕೊಂಡ್ರು, ಆಮೇಲೆ SC/STಗಳನ್ನು ಸೇರಿಸ್ಕೊಂಡ್ರು. ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ, ನಮಗೆ ಅವ್ರಿಗೆ ಬೇಕಾಗಿರೋದು ಅಧಿಕಾರ ಒಂದೇ. ಅವ್ರಿಗೆ ಯಾವ ಮುಸ್ಲಿಮ್ಸ್ ವಿರೋಧನ ಇಲ್ಲ, ಯಾವುದೂ ಇಲ್ಲ. ಅವ್ರಿಗೆ ಬೇಕಾಗಿರೋದು ಅಧಿಕಾರ. ಅಧಿಕಾರಕ್ಕೋಸ್ಕರ ಅವರು ನಮ್ಮನ್ನೆಲ್ಲ ಒಡೆಯುವಂತ ಕೆಲಸ ಮಾಡ್ತಾರೆ. ಇದು ಒಂದು 15 ವರ್ಷಗಳ ಹಿಂದೆ ಅವರು ಯಾರ ಬಗ್ಗೆನೂ ಧ್ವನಿ ಎತ್ತಾ ಇರಲಿಲ್ಲ. ಅವ್ರಿಗೆ ಅವತ್ತು ದಲಿತರು ಬೇಕಾಗಿರ್ಲಿಲ್ಲ, ದಲಿತರನ್ನ ಸ್ವಲ್ಪ ಕೀಳಾಗಿ ನೋಡ್ಬೇಕಾಗಿತ್ತು. ಅದು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿ ಈಗ ದೇವಸ್ಥಾನಗಳನ್ನ ತೋರಿಸಿ ಇವ್ರು ಯಾರೋ ಮುಸ್ಲಿಮರು 1000 ವರ್ಷಗಳ ಹಿಂದೆ ಬಂದು ಹೊಡೆದವ್ರೆ, ಅದರಿಂದ ಇವ್ರು ನಮ್ಮವರಲ್ಲ ಅನ್ನೋವಂಥ ರೀತಿ ಬಿಂಬಿಸ್ಕೊಂಡು ನಮ್ಮನ್ನು ಒಡೆಯುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿಮ್ಗೆಲ್ಲ ಗೊತ್ತು, ಏನು ಒಂದು 30 ವರ್ಷಗಳ ಹಿಂದೆ ಮಂಡಲ್ ಕಮಿಷನ್ ಅಂತ ಒಂದು ದೊಡ್ಡ ಹೋರಾಟ ನಡೀತು. ಮಂಡಲ್ ಕಮಿಷನ್ ಯಾರಿಗೋಸ್ಕರ ಮಾಡಿದ್ದು ಅಂದ್ರೆ, ಹಿಂದುಳಿದ ವರ್ಗಗಳಿಗೋಸ್ಕರ ಒಂದು ಮೀಸಲಾತಿ ಕೊಡಬೇಕು ಅಂತ ಮಂಡಲ್ ಕಮಿಷನ್ VP ಸಿಂಗ್ ಅವರು ತಂದಂಥದ್ದು. ಅದಕ್ಕೆ ವಿರೋಧ ಮಾಡಿದವರು ಯಾರು? ಇದೇ BJP ಅವರು. ಇವತ್ತು ತಾನು ಹಿಂದುಳಿದವನು, ನನಗೆ ಬೆಂಬಲ ಕೊಡಬೇಕು ನೀವು ಅಂತ ಹೇಳಿ ಮೋದಿ ಮಾತಾಡ್ತಾರಲ್ಲ, ಅವತ್ತು ಈ ಮಂಡಲ್ ಕಮಿಷನ್ ವಿರುದ್ಧದ ಹೋರಾಟದಲ್ಲಿ ಮೋದಿ ಫೋರ್ ಫ್ರಂಟ್ ಅಲ್ಲಿ ಇದ್ರು ಅವತ್ತು. ಇವತ್ತು ಇಲ್ಲ, ನಾನು ಬ್ಯಾಕ್ವರ್ಡ್, ನನಗೆ ವೋಟ್ ಕೊಡಿ ಅಂತ. ಇದೆಲ್ಲ ನಾಟಕ. ಇದೆಲ್ಲ ತಾವು ಅಧಿಕಾರ ಗಳಿಸೋದಿಕ್ಕೆ, ಅಧಿಕಾರ ಮಾಡೋದಿಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಹಿಂದೂಗಳು ಸಂತುಷ್ಟವಾಗಿಲ್ಲ, ಯಾವ ಮುಸ್ಲಿಂಗಳು ಸಂತುಷ್ಟವಾಗಿಲ್ಲ. ಯಾರು ಸಂತುಷ್ಟವಾಗಿರೋ ಅದಾನಿ, ಅಂಬಾನಿ, ಇವ್ರಿಗೋಸ್ಕರ ಈ ದೇಶವನ್ನು ಮಾರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ನಾನು ಈ ಮೂಲಕ ನಾನೇನು ಸಂದೇಶ ಕೊಡ್ತೀನಿ ಅಂದ್ರೆ, ಇದೊಂದು ರೈಟ್ ಪ್ಲಾಟ್ಫಾರ್ಮ್ ಇಲ್ಲ ಗೊತ್ತಿಲ್ಲ, ಆದ್ರೆ ನಾನು ಒಂದು ಸಂದೇಶ ಏನ್ ಕೊಡ್ಬೇಕಂತೀನಿ ಅಂದ್ರೆ, ಯುವ ಜನರು ಎಚ್ಚರಗೊಳ್ಳಬೇಕು, ಯೋಚನೆ ಮಾಡಬೇಕು. BJPಯವರು ಏನ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. 11 ವರ್ಷಗಳಲ್ಲಿ ಅವರು ಏನ್ ಮಾಡಿದಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ, ನೀವು ಯಾವತ್ತು BJPಗೆ ವೋಟ್ ಹಾಕಲ್ಲ. ನಮ್ಮಲ್ಲಿ ಏಕತೆ ಇದ್ರೇನೆ ಈ ದೇಶ ಮುನ್ನಡೆಯೋದು ಅಂತೇಳಿ ಕಾಂಗ್ರೆಸ್ ತೋರಿಸ್ಕೊಟ್ಟಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಹಿಂದೂ, ಮುಸ್ಲಿಂ, ಸಿಖ್, ಜೈನರು ಎಲ್ಲ ಸೇರ್ಕೊಂಡು ಹೋರಾಟ ಮಾಡಿದ್ದಕ್ಕೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. RSSನವರು ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸಲಿಲ್ಲ. ಸುಮಾರು ಸ್ವಾತಂತ್ರ್ಯ ಯೋಧರು RSS ಅವರು ತೋರಿಸ್ಕೊಟ್ಟಿದ್ದಕ್ಕೆ ಬಂಧಿತರಾಗಿ ಗಲ್ಲಿಗೆ ಹೋಗಾರೆ. ಭಗತ್ ಸಿಂಗ್ ಗಲ್ಲಿಗೆ ಏರ್ಸೋದಕ್ಕೂ ಕೂಡ ಒಬ್ಬ RSS ಅವನೇ ಕಾರಣ ಅನ್ನೋದು ನಾವು ತಿಳ್ಕೋಬೇಕು. ಇವರೆಲ್ಲ ಡೋಂಗಿ ಮಾತುಗಳು ನಂಬ್ಕೋಬಾರ್ದು. ನಾವು ಎಲ್ಲಾರನ್ನೂ ಅಣ್ಣ ತಮ್ಮಂದ್ರು ಅಂತ ತಿಳ್ಕೊಂಡು ಸಹಬಾಳ್ವೆ ನಡೆಸಿ ಈ ದೇಶನ ಮುನ್ನಡೆಗೆ ನಾವು ತೆಗೆದುಕೊಂಡು ಹೋಗುವಂತ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ನನಗೆ ಈ ಉರುಸು ಕಾರ್ಯಕ್ರಮಕ್ಕೆ ಕರೆದು ನನಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿದ್ದಕ್ಕೆ ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.